ಗಂಡ ಹೆಂಡತಿ ನಡುವೆ ವೈಮನಸ್ಸು ಬರೋದು ಸರ್ವೇ ಸಾಮಾನ್ಯ. ಆದರೆ ಕಲಬುರಗಿಯಲ್ಲೊಬ್ಬ ಹೆಂಡತಿಯನ್ನ ಕೊಂದು ತಾನೂ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಧಾರವಾಡದಲ್ಲಿ ಗಾಂಜಾ ಕೇಸ್ ದಾಖಲಿಸುವ ಬೆದರಿಕೆಗೆ ಭಯಗೊಂಡ ವಿದ್ಯಾರ್ಥಿ ನೇಣಿಗೆ ಕೊರಳೊಡ್ಡಿದ್ದಾನೆ. ಇನ್ನು ಬೆಂಗಳೂರಿನಲ್ಲಿ ಯುವತಿಯ ಆತ್ಮಹತ್ಯೆಗೆ ಕಾರಣ ಇನ್ನೂ ನಿಗೂಢವಾಗಿಯೇ ಉಳಿದಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಹೆಂಡತಿಯನ್ನ ಬರ್ಬರವಾಗಿ ಹತ್ಯೆಗೈದ ಗಂಡ ಬಾವಿಗೆ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅಫ್ಜಲ್ಪುರ ತಾಲೂಕು ಮದರ ಕೆ ಗ್ರಾಮದಲ್ಲಿ ಬೆಚ್ಚಿ ಬೀಳಿಸುವ ಈ ಘಟನೆ ನಡೆದಿದೆ. ಲಕ್ಷ್ಮೀಪತ್ರ ಮೊದಲು ಹೆಂಡತಿ ಅಂಜಲಿಯನ್ನ ಕುಡುಗೋಲಿನಿಂದ ಕೊಚ್ಚಿ ಕೊಲೆ ಮಾಡಿದ್ದಾನೆ. ನಂತರ ಮಗುವಿನೊಂದಿಗೆ ಬಾವಿಗೆ ಹಾರಿದ್ದಾನೆ. ಬಾವಿಗೆ ಹಾರೋದನ್ನು ನೋಡಿದ ಸ್ಥಳೀಯರು ಮಗುವನ್ನ ರಕ್ಷಣೆ ಮಾಡಿದ್ದಾರೆ. ಘಟನೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ರೇವೂರು ಠಾಣೆ ಪೊಲೀಸರು ಸುಕೋಟ್ ಟೀಮ್ ತಜ್ಞರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಚಿತ್ರದುರ್ಗದಲ್ಲಿ ಸಾರಿಗೆ ಬಸ್ ಪಲ್ಟಿಯಾಗಿ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರುವ ಘಟನೆ ನಡೆದಿದೆ. ಬಳ್ಳಾರಿಯಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಬಸ್ನಲ್ಲಿ 44 ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದರು. ಬಸ್ ಹೆಗ್ಗೆರೆ ಬಳಿ ಬರುತ್ತಿದ್ದಂತೆ ಚಾಲಕನ ನಿಯಂತ್ರಣ ಕಳೆದುಕೊಂಡು ಪಲ್ಟಿಯಾಗಿದೆ. 5 ಗಾಯಾಳುಗಳಿಗೆ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ವೇಶ್ಯಾವಾಟಿಕೆ ದಂಧೆ ಮೇಲೆ ದಾಳಿ ನಡೆಸಲಾಗಿದೆ. ಇಂದಿರಾ ನಗರದ ನಿವಾಸಿ ತಾಯಪ್ಪ ಎಂಬಾತ ವೇಶ್ಯಾವಾಟಿಕೆ ದಂಧೆ ನಡೆಸುತ್ತಿದ್ದ. ಉದ್ಯೋಗ ನೀಡುವ ನೆಪದಲ್ಲಿ ಆಂಧ್ರ, ತೆಲಂಗಾಣ, ಬೆಳಗಾವಿ ಹಾಗೂ ಮಹಾರಾಷ್ಟ್ರದ ನಿರುದ್ಯೋಗಿ ಮಹಿಳೆಯರನ್ನ ಆತ ದಂಧೆಗೆ ತಳ್ಳುತ್ತಿದ್ದ. ಖಚಿತ ಮಾಹಿತಿ ಮೇರೆಗೆ ತಾಯಪ್ಪ ಸೇರಿದಂತೆ 11 ಮಂದಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಇದೇ ವೇಳೆ 2 ಸಂತ್ರಸ್ತೆಯರನ್ನ ರಕ್ಷಣೆ ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ಆನಂದಪುರ ಆಸ್ಪತ್ರೆ ಮುಂಭಾಗದಲ್ಲಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ವ್ಯಕ್ತಿಗೆ ಹಿಂಬದಿಯಿಂದ ಬೈಕ್ ಗುದ್ದಿ ಅಪಘಾತವಾಗಿದೆ. ಡಿಕ್ಕಿ ರಭಸಕ್ಕೆ ತೊಳಿಕಲ್ ಶೇಖರಪ್ಪ ಸಾವನ್ನಪ್ಪಿದ್ದಾರೆ. ತೀವ್ರ ರಕ್ತಸ್ರಾವವಾಗಿ ಬಳಲುತ್ತಿದ್ದ ಶೇಖರಪ್ಪನನ್ನ ಶಿವಮೊಗ್ಗ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಶೇಖರಪ್ಪ ಸಾವನ್ನಪ್ಪಿದ್ದಾರೆ. ಅಪಘಾತ ಮಾಡಿ ಪರಾರಿಯಾಗಿದ್ದ ಬೈಕ್ ಸವಾರ ನಾಪತ್ತೆಯಾಗಿದ್ದಾನೆ. ಆನಂದಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಸಮಾಧಿಗೆ ಜಾಗ ನೀಡಿದ್ದನ್ನು ಪ್ರಶ್ನಿಸಿದ ನಟ ಚೇತನ್ ವಿರುದ್ಧ ಪ್ರತಿಭಟನೆ ತೀವ್ರಗೊಂಡಿದೆ. ಇನ್ನು ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಮತ್ತೆ ಪ್ರಮಾದವೆಸಗಿದ್ದಾರೆ. ಪೆಟ್ರೋಲ್ ಬಾಂಬ್ ಮಾದರಿಯ ಸ್ಫೋಟಕವನ್ನು ಬ್ಲಾಸ್ಟ್ ಮಾಡಿ ರೀಲ್ಸ್ಗಾಗಿ ವಿಡಿಯೋ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಹಾಸ್ಟೆಲ್ನಲ್ಲಿ 2 ಮಹಿಳೆಯರು ಕಿತ್ತಾಡಿಕೊಂಡಿದ್ದಾರೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಮತ್ತೆ ಪುಂಡಾಟ ಮೆರೆದಿದ್ದಾನೆ. ಪೆಟ್ರೋಲ್ ಬಾಂಬ್ ಮಾದರಿಯ ಸ್ಫೋಟಕವನ್ನು ಬ್ಲಾಸ್ಟ್ ಮಾಡಿ ರೀಲ್ಸ್ ಶೂಟ್ ಮಾಡಿದ್ದಾನೆ. ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ. ಎಲ್ಲಿ ಯಾವಾಗ ಶೂಟ್ ಮಾಡಲಾಯಿತು ಎನ್ನುವ ಮಾಹಿತಿ ಇಲ್ಲ. ಮುಂಜಾಗ್ರತಾ ಕ್ರಮ ಇಲ್ಲದೆ ಸ್ಫೋಟಕ ಬ್ಲಾಸ್ಟ್ ಮಾಡಿ ರಜತ್ ಪುಂಡಾಟ ಮೆರೆದಿದ್ದು ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಈ ಘಟನೆಯಿಂದ ಅವಘಡ ಸಂಭವಿಸಿದರೆ ಯಾರು ಹೊಣೆ ಅಂತ ಸಾರ್ವಜನಿಕರು ಕಿಡಿಕಾರಿದ್ದಾರೆ. Violence, violence, violence. I don't like it. I avoid. But violence likes me. I can't avoid. ಡಾಕ್ಟರ್ ರಾಜ್ ಸಮಾಧಿ ಸ್ಥಳದ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ನೀಡಿದ ನಟ ಚೇತನ್ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಚೇತನ್ ಹೇಳಿಕೆ ಖಂಡಿಸಿ ಕರವೇ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿರುವ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಮುತ್ತಿಗೆ ಹಾಕಿದ್ದಾರೆ. ಚೇತನನ್ನ ಗಡಿಪಾರು ಮಾಡಬೇಕು, ಫಿಲ್ಮ್ ಚೇಂಬರ್ನಲ್ಲಿ ಚೇತನ್ ಸದಸ್ಯತ್ವ ರದ್ದು ಮಾಡಬೇಕು ಅಂತ ಘೋಷಣೆ ಕೂಗಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಫಿಲ್ಮ್ ಚೇಂಬರ್ ಅಧ್ಯಕ್ಷೆ ಜಯಮಾಲಾ, ನಟ ಚೇತನ್ ಸದಸ್ಯತ್ವ ರದ್ದು ಮಾಡುವ ಬಗ್ಗೆ ಚರ್ಚೆ ಮಾಡ್ತೇವೆ, ಸರ್ಕಾರಕ್ಕೂ ಪತ್ರ ಬರೀತೇವೆ ಎಂದಿದ್ದಾರೆ. ಅವರು ರಾಜ್ಕುಮಾರ್ ಅವ್ರ ಬಗ್ಗೆ, ಅವರ ಸ್ಮಾರಕದ ಬಗ್ಗೆ ಮಾತಾಡಿರೋ ಬಗ್ಗೆ ನಾವು ಖಂಡಿತವಾಗ್ಲೂ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರ ಜೊತೆಯಲ್ಲಿ ನಾವು ಮಾತಾಡ್ತೀವಿ. ತಪ್ಪು ಮಾಡಿದ್ದಾರೆ ಅವರು, ಆಯಿತಾ? ಯಾಕೆಂದರೆ ಅವರು ಈ ಥರದ ಒಂದು ಉದ್ವಿಗ್ನ ಸ್ಥಿತಿ ಉಂಟಾಗಲಿ ಅಂತ ಮಾಡ್ತಿದ್ದಾರೆ. ಜನರಲ್ಲಿ ಈ ಥರ ಒಡೆದಾಳುವಂಥ ಒಂದು ಪರಿಸ್ಥಿತಿಯನ್ನು ತರ್ತಿದ್ದಾರೆ. ಇದು ಶಾಂತಿಯಾಗಿ ನಾವು ಇರೋಕ್ಕಾಗಲ್ಲ. ಇವತ್ತಿಲ್ಲ ನಾಳೆ ಒಂಥರ ಬೆಂಕಿ ಹಚ್ಚೋ ಕೆಲಸವನ್ನೇ ಮಾಡಿರೋದು ಅವರು. ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ಜಗಳ ನಡೆದಿದೆ. ಸಹಾಯಕ ಪ್ರಾಧ್ಯಾಪಕಿ ಜ್ಯೋತಿ ಕುಮಾರಿ ಹಾಗೂ ಕಾಲೇಜ್ ಹಾಸ್ಟೆಲ್ ರೂಮ್ಮೇಟ್ ಪ್ರೀತಿ ಜೈನ್ ನಡುವೆ ಗಲಾಟೆಯಾಗಿದೆ. ಕಿಟಕಿ ತೆರೆಯೋದು, ಲೈಟ್ ಹಾಕೋ ವಿಚಾರಕ್ಕೂ ಜಗಳ ಆಯಿತು ಅಂತ ಆರೋಪಿಸಲಾಗಿದೆ. ಏಪ್ರಿಲ್ 25ರಂದು ಜಗಳ ತಾರಕಕ್ಕೇರಿತು. ಜ್ಯೋತಿ ಮೇಲೆ ಪ್ರೀತಿ ಹಲ್ಲೆಗೆ ಯತ್ನಿಸಿದ್ದಾರೆ ಅಂತ ದೂರಲಾಗಿದೆ. ಗಲಾಟೆಯಿಂದ ಗಲ್ಲಕ್ಕೆ ಗಾಯವಾಗಿ ರಕ್ತಸ್ರಾವವಾಗಿದೆ ಅಂತ ಜ್ಯೋತಿ ಆರೋಪಿಸಿದ್ದಾರೆ.
ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಗುಜರಿ ಅಂಗಡಿ ಬೆಂಕಿಗೆ ಆಹುತಿಯಾಗಿದೆ. ಮಧ್ಯರಾತ್ರಿ 12:30 ಸುಮಾರಿಗೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಆಟೋ ನಗರದಲ್ಲಿರುವ ಗುಜರಿ ಸುಟ್ಟು ಕರಕಲಾಯಿತು. ಈ ಗುಜರಿ ಹಮೀದ್ ಸಾಬ್ ಎಂಬುವರಿಗೆ ಸೇರಿದ್ದು. ಅಂಗಡಿ ಸುಟ್ಟು ಕರಕಲಾಗಿದ್ದರಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಗುಜರಿ ವಸ್ತುಗಳೆಲ್ಲ ಬೆಂಕಿಗೆ ಆಹುತಿಯಾಗಿದೆ. ಬೆಂಕಿ ತೀವ್ರತೆ ಹೆಚ್ಚಳವಾಗಿ ಪಕ್ಕದ ಅಂಗಡಿಗೂ ಹಾನಿಯಾಗಿದೆ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿ ಹೆಚ್ಚಿನ ಅನಾಹುತ ತಪ್ಪಿಸಿದ್ದಾರೆ. ಕೋಲಾರ ಜಿಲ್ಲೆ ಕೆಜಿಎಫ್ನಲ್ಲಿ ಬೆಂಕಿಯ ಅವಘಡ. ಫುಟ್ಪಾತ್ನಲ್ಲಿದ್ದ ಹಣ್ಣಿನ ಅಂಗಡಿ ಬೆಂಕಿಗೆ ಆಹುತಿಯಾಗಿದೆ. ಕಿಡಿಗೇಡಿಗಳ ಕೃತ್ಯದಿಂದ ಸಾವಿರ ರೂಪಾಯಿ ಮೌಲ್ಯದ ಹಣ್ಣು ನಾಶವಾಗಿದೆ. ಸ್ಥಳೀಯರು ಬೆಂಕಿ ನಂದಿಸಿದ್ದು. ರಾಬರ್ಟ್ಸನ್ ಪೇಟೆಯಲ್ಲಿ ಈ ಘಟನೆ ನಡೆದಿದೆ. ಬೆಂಗಳೂರಿನಲ್ಲಿ ತಡರಾತ್ರಿ ಬೆಂಕಿಯ ಅವಘಡ ಸಂಭವಿಸಿತು. ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಬೆಂಗಳೂರಿನ ಸೋಮಸುಂದರಪಾಳ್ಯದಲ್ಲಿರುವ ಕಾರ್ಮಿಕರು ವಾಸವಿದ್ದ 12 ಶೆಡ್ಗಳು ಸುಟ್ಟು ಕರಕಲಾಗಿದೆ. ಈ ಶೆಡ್ಗಳಲ್ಲಿ ಪಶ್ಚಿಮ ಬಂಗಾಳ ಮೂಲದ ಕಾರ್ಮಿಕರು ವಾಸ ಇದ್ರು. ಚುನಾವಣೆ ಹಿನ್ನೆಲೆ ಪಶ್ಚಿಮ ಬಂಗಾಳಕ್ಕೆ ಅವರು ಹೋಗಿದ್ರು. ಶೆಡ್ನಲ್ಲಿ ಹೀಗಾಗಿ ಯಾರೂ ಇಲ್ಲದ ವೇಳೆ ಬೆಂಕಿ ಅವಘಡ ಸಂಭವಿಸಿದ್ರಿಂದ ಅನಾಹುತವಾಗಿಲ್ಲ. ಘಟನೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಬಂಡೆಪಾಳ್ಯ ಠಾಣೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಬೆಂಗಳೂರಿನ ಬ್ಯಾನರ್ ಗೋದಾಮಿನಲ್ಲಿ ಅಗ್ನಿ ಅವಘಡದಲ್ಲಿ 50ಕ್ಕೂ ಹೆಚ್ಚು ಯುವತಿಯರು ಅಪಾಯದಿಂದ ಪಾರಾಗಿದ್ದಾರೆ. ಗೋದಾಮಿಗೆ ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಪಕ್ಕದಲ್ಲಿರುವ ಪಿಜಿಗೂ ಬೆಂಕಿ ವ್ಯಾಪಿಸಿತು. ಅಲ್ಲಿ ವಾಸವಿದ್ದ ಯುವತಿಯರು ಕಟ್ಟಡದಿಂದ ಜಿಗಿದು ಪ್ರಾಣ ಉಳಿಸಿಕೊಂಡಿದ್ದಾರೆ. ಬೆಂಕಿ ಪಿಜಿಗೆ ವ್ಯಾಪಿಸಿದ್ರಿಂದ ಕೆಲ ಯುವತಿಯರು ಚೀರುತ್ತಾ ಓಡೋಡಿ ಹೊರಬಂದು ತಮ್ಮ ಪ್ರಾಣ ಉಳಿಸಿಕೊಂಡಿದ್ದಾರೆ. ಐಪಿಎಲ್ ಬ್ಲಾಕ್ ಟಿಕೆಟ್ ದಂಧೆ ವಿರುದ್ಧ ಬೆಂಗಳೂರು ಪೊಲೀಸರು ಸಮರ ಸಾರಿದ್ದಾರೆ. ಕಳೆದ 1 ತಿಂಗಳಿನಲ್ಲಿ 17 ಕೇಸ್ ದಾಖಲಿಸಿಕೊಂಡಿದ್ದಾರೆ. ಅದರಲ್ಲೂ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯೊಂದರಲ್ಲೇ 16 ಕೇಸ್ ಆಗಿದ್ರೆ ಹಲಸೂರು ಗೇಟ್ ಠಾಣೆಯಲ್ಲಿ 1 ಕೇಸ್ ದಾಖಲಾಗಿದೆ. ಈ ಸಂಬಂಧ 24 ಮಂದಿಯನ್ನ ಬಂಧನ ಮಾಡಿ 37 ಐಪಿಎಲ್ ಟಿಕೆಟ್ಗಳನ್ನು ಜಪ್ತಿ ಮಾಡಲಾಗಿದೆ. ಬಿಸಿಲಿನ ಝಳಕ್ಕೆ ಉತ್ತರ ಕರ್ನಾಟಕ ಪತರುಗುಟ್ಟಿ ಹೋಗಿದೆ. ಬೆಳಗಾವಿ ನಗರದ ಕುಡಿಯುವ ನೀರು ಪೂರೈಕೆ ಮಾಡುವಂತಹ ರಕ್ಕಸಕೊಪ್ಪ ಜಲಾಶಯ ಖಾಲಿಯಾಗಿದೆ. ಆತಂಕ ಮನೆ ಮಾಡ್ತಾ ಇದೆ. ಬೀದರ್ನ ಗೋಶಾಲೆಯಲ್ಲಿ ಹಸುಗಳಿಗಾಗಿಯೇ ಫ್ಯಾನ್ ವ್ಯವಸ್ಥೆ ಮಾಡಲಾಗಿದೆ. ದೇಹ ತಂಪು ಮಾಡಿಕೊಳ್ಳೋದಕ್ಕೆ ಮಂಡ್ಯದ ಜನ ಎಳೆನೀರು ಮೊರೆ ಹೋಗ್ತಿದ್ದಾರೆ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಪೊಲೀಸರ ಕಾರ್ಯಾಚರಣೆಯಲ್ಲಿ ಅಪಾರ ಪ್ರಮಾಣದ ಅನ್ನಭಾಗ್ಯ ಅಕ್ಕಿ ಮೂಟೆ ಪತ್ತೆಯಾಗಿದೆ. ಅಗಳಕೇರ ಗ್ರಾಮದಲ್ಲಿ ಸಂಗ್ರಹಿಸಿದ 50ಕ್ಕೂ ಹೆಚ್ಚು ಅಕ್ಕಿ ಮೂಟೆಗಳನ್ನು ಜಪ್ತಿ ಮಾಡಲಾಗಿದೆ. ಕಳೆದ 1 ವಾರದಲ್ಲಿ ಕೊಪ್ಪಳ ತಾಲೂಕಿನ ಕೂಕನಪಳ್ಳಿ, ದದೇಗಲ್, ಅಗಳಕೇರ ಗ್ರಾಮದಲ್ಲಿ ಅನ್ನಭಾಗ್ಯ ಅಕ್ಕಿ ಜಪ್ತಿ ಮಾಡಲಾಗಿತ್ತು. ಅಗಳಕೇರ ಗ್ರಾಮದಲ್ಲಿ ಮರಿಯಪ್ಪ ಎಂಬುವರು ಸಂಗ್ರಹಿಸಿದ್ದ ಅನ್ನಭಾಗ್ಯ ಅಕ್ಕಿ ಮೂಟೆಗಳನ್ನು ಜಪ್ತಿ ಮಾಡಲಾಗಿದೆ. ಕುಂದನಗರಿಯ ಜೀವನಾಡಿ ರಕ್ಕಸಕೊಪ್ಪ ಜಲಾಶಯ ಖಾಲಿಯಾಗಿದೆ. ಬೆಳಗಾವಿ ನಗರಕ್ಕೆ ಇದೇ ಜಲಾಶಯದಿಂದ ಕುಡಿಯುವ ನೀರು ಪೂರೈಕೆ ಮಾಡಲಾಗುತ್ತಿದ್ದು ಬೇಸಿಗೆ ಹಿನ್ನೆಲೆಯಲ್ಲಿ ಬರಿದಾಗುತ್ತಿದೆ. ಅರ್ಧ ಟಿಎಂಸಿ ಸಾಮರ್ಥ್ಯದ ಜಲಾಶಯದಲ್ಲಿ ಸದ್ಯಕ್ಕೆ 8 ಅಡಿ ಮಾತ್ರ ನೀರು ಇದೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಈ ಬಾರಿ 1 ಅಡಿ ನೀರು ಇಳಿಕೆಯಾಗಿದೆ. ಮಿತವಾಗಿ ಬಳಸಿದರೆ 1 ತಿಂಗಳು ಮಾತ್ರ ನಗರಕ್ಕೆ ನೀರು ಪೂರೈಕೆ ಮಾಡಬಹುದಾಗಿದೆ. ಹೀಗಾಗಿ ಬೇಸಿಗೆ ಕಳೆಯುವವರೆಗೆ ನೀರು ಮಿತವಾಗಿ ಬಳಕೆ ಮಾಡಬೇಕೆಂದು ಜಲಮಂಡಳಿ ಮನವಿ ಮಾಡಿದೆ. ಸದ್ಯ ಬೆಳಗಾವಿ ನಗರಕ್ಕೆ ನೀರು ಸರಬರಾಜು ಮಾಡ್ತಾ ಇರುವಂತಹ ರಕ್ಕಸಕೊಪ್ಪ ಡ್ಯಾಮ್ನಲ್ಲೂ ಕೂಡ ಭಾಗಶಃ ಒಂದು ಡ್ಯಾಮ್ ಖಾಲಿ ಆಗ್ತಾ ಬರ್ತಾ ಇರುವಂಥದ್ದು. ಸದ್ಯ ನಾನೀಗ ಡ್ಯಾಮ್ನ ಮೇಲ್ಭಾಗದಲ್ಲೇ ಇದ್ದೇನೆ. ಒಂದು ಹಂತದಲ್ಲಿ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ದೆ ಆದರೆ 1 ಅಡಿಗಳಷ್ಟು ನೀರು ಕಡಿಮೆ ಇರುವಂಥದ್ದು. ಬೆಳಗಾವಿಯಲ್ಲಿ ಒಂದು ಹಂತದಲ್ಲಿ ಈ ಬಾರಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ನೀರಿಗಾಗಿಯೂ ಕೂಡ ಹಾಹಾಕಾರ ಶುರುವಾಗಿರುವಂಥದ್ದು. ಮಂಡ್ಯದಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಬಿಸಿಲಿನ ತಾಪಮಾನದಿಂದಾಗಿ ವ್ಯಾಪಾರಸ್ಥರು ಎಳ್ನೀರು ಖರೀದಿಗೆ ಮುಗಿಬಿದ್ದಿದ್ದಾರೆ. ಬೇಡಿಕೆಯಷ್ಟು ಎಳ್ನೀರು ಪೂರೈಕೆಯಾಗದ ಕಾರಣ ಎಳೆನೀರಿನ ಬೆಲೆ ಏರಿಕೆಯಾಗಿದೆ. ಏಷ್ಯಾದ ಅತಿ ದೊಡ್ಡ ಎಳೆನೀರಿನ ಮಾರುಕಟ್ಟೆಯಾದ ಮದ್ದೂರಿನಲ್ಲಿಯೇ ಎಳ್ನೀರಿನ ಅಭಾವ ಕಾಡಿದ್ದು ಬೆಲೆ ಏರಿಕೆಯಾಗಿದೆ. ಬೆಂಗಳೂರು, ದೆಹಲಿ, ಮುಂಬೈ, ಕೋಲ್ಕತ್ತಾ ಸೇರಿದಂತೆ ಪ್ರಮುಖ ನಗರಗಳಿಗೆ ಇಲ್ಲಿಂದ ಎಳ್ನೀರು ಸರಬರಾಜಾಗ್ತಿದೆ. ಇಲ್ಲಿ ದಿನಕ್ಕೆ 5 ಲಕ್ಷ ಎಳ್ನೀರಿನ ಬೇಡಿಕೆ ಇದ್ದು 1.5 ಲಕ್ಷ ಮಾತ್ರ ಪೂರೈಕೆ ಆಗ್ತಿದೆ. ಬೇಸಿಗೆ ನುಸಿ ರೋಗ ಮತ್ತು ಕಪ್ಪು ಚುಕ್ಕಿ ರೋಗದಿಂದ ಎಳ್ನೀರು ಇಳುವರಿ ಕುಂಠಿತವಾಗಿದೆ. ತೋಟದಲ್ಲಿ ರೈತರಿಗೆ 1 ಎಳ್ನೀರಿಗೆ 30 ರಿಂದ 35 ರೂಪಾಯಿ ನೀಡಿದರೆ ಮಾರುಕಟ್ಟೆಯಲ್ಲಿ 50 ರಿಂದ 55 ರೂಪಾಯಿವರೆಗೆ ವ್ಯಾಪಾರಸ್ಥರಿಗೆ ಮಾರಾಟ ಮಾಡಲಾಗ್ತಿದೆ. ಇದನ್ನು ಗ್ರಾಹಕರಿಗೆ 70 ರೂಪಾಯಿಗೆ ಮಾರಾಟ ಮಾಡಲಾಗ್ತಿದೆ. ಇವಾಗ ಬಿಸಿಲಿನ ಬೇಗ ಏನಾಗ್ತಾ ಇದೆ, ಹರಳು ಉದುರೋಗ್ತಾ ಇದೆ. ಹೊಸ ಹರಳು ಮಾಲ್ ಕಟ್ತಾ ಇಲ್ಲ, ಮರದಲ್ಲಿ ನಿಲ್ತಾ ಇಲ್ಲ, ಉದುರ್ತಾ ಇದೆ. ಹಂಗಾಗಿ ಏನಾಗಿದೆ, ನಮಗೆ
ಬರ್ತಕ್ಕಂಥ ಮಾಲ್ ಕಡಿಮೆ ಆಗ್ತಾ ಇದೆ ಮಾರ್ಕೆಟ್ಗೆ. ನಮಗೊಂದು 4 ರಿಂದ 5 ಲಕ್ಷ ಬೇಡಿಕೆ ಇತ್ತು ಅಂತಂದರೆ ಇವತ್ತೆಲ್ಲ ನಮಗೆ 1.5 ರಿಂದ 2 ಲಕ್ಷ ಎಳ್ನೀರು ಸಿಗ್ತಾ ಇಲ್ಲ. ಬಿರುಬಿಸಿಲಿಗೆ ಕಲ್ಯಾಣ ಕರ್ನಾಟಕ ತಲ್ಲಣಗೊಂಡಿದೆ. ಅದರಲ್ಲೂ ಬೀದರ್ ಜಿಲ್ಲೆಯಂತೂ ಕಳೆದೆರಡು ದಿನಗಳಿಂದ ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ ತಲುಪಿದೆ. ಬಿಸಿಲಿನ ಝಳದಿಂದ ಜನರಿಗಷ್ಟೇ ಅಲ್ಲದೆ ಜಾನುವಾರುಗಳಿಗೆ ತೊಂದರೆಯಾಗುತ್ತಿದೆ. ಬಿಸಿಲಿನಿಂದ ಗೋವುಗಳನ್ನು ರಕ್ಷಿಸಲು ಹೊನ್ನಿಕೇರಿ ಸಿದ್ದೇಶ್ವರ ದೇವಸ್ಥಾನದ ಗೋಶಾಲೆಯಲ್ಲಿ ಫ್ಯಾನ್ ವ್ಯವಸ್ಥೆ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣದ ಕುಡ್ಲೆ ಕಡಲ ತೀರದ ರಸ್ತೆಯಲ್ಲಿ ಚಿರತೆಯೊಂದು ಪ್ರತ್ಯಕ್ಷವಾಗಿದೆ. ಪ್ರವಾಸಿಗರು ಓಡಾಡುವ ಕುಡ್ಲೆ ಕಡಲ ತೀರ ರಸ್ತೆಯಲ್ಲಿ ಚಿರತೆ ರಾಜಾರೋಷವಾಗಿ ಓಡಾಡುತ್ತಿದೆ. ರಸ್ತೆ ಮಧ್ಯದಲ್ಲೇ ಕಾಣಿಸಿಕೊಂಡ ಚಿರತೆಯನ್ನು ಕಂಡು ಸಾರ್ವಜನಿಕರು ಆತಂಕಗೊಂಡಿದ್ದಾರೆ. ಇತ್ತೀಚೆಗೆ ಕಾಡಿನಿಂದ ನಾಡಿನತ್ತ ಬರುತ್ತಿರುವ ಕಾಡು ಪ್ರಾಣಿಗಳ ಸಂಖ್ಯೆ ಹೆಚ್ಚಾಗಿದ್ದು ರಕ್ಷಣೆಗಾಗಿ ಸಾರ್ವಜನಿಕರು ದೂರು ನೀಡಿದ್ದಾರೆ. ಗುಬ್ಬಿ ತಾಲೂಕಿನ ದೊಡ್ಡಗುಣಿಯಲ್ಲಿ ನವಿಲು ಬೇಟೆಯಾಡಲು ಹೋದ ಚಿರತೆ ತಾನೇ ಬಾವಿಗೆ ಬಿದ್ದಿದೆ. ನವಿಲನ್ನ ಅಟ್ಟಾಡಿಸಿದ ಚಿರತೆ ಕೃಷ್ಣಪ್ಪ ಎನ್ನುವವರಿಗೆ ಸೇರಿದ ತೋಟದ ಬಾವಿಗೆ ಬಿದ್ದಿದೆ. ಮಾಹಿತಿ ತಿಳಿದ ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಬಾವಿಯೊಳಗೆ ಏಣಿ ಇರಿಸಿ ಅರಣ್ಯ ಸಿಬ್ಬಂದಿ ಚಿರತೆಯನ್ನ ಮೇಲಕ್ಕೆತ್ತಿದ್ದಾರೆ. ಆದರೆ ಮೇಲೆ ಬಂದ ಚಿರತೆ ಬಲೆಗೆ ಸಿಗದೆ ಪರಾರಿಯಾಗಿದೆ. ಚಿರತೆ ಜೊತೆಗೆ ಬಾವಿಗೆ ಬಿದ್ದಿದ್ದ ನವಿಲನ್ನ ರಕ್ಷಣೆ ಮಾಡಲಾಗಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಹಂಪಿ ಮೃಗಾಲಯದಲ್ಲಿರುವ ಪ್ರಾಣಿಗಳನ್ನು ಕೂಲಾಗಿರಿಸಲಾಗಿದೆ. ಅಟಲ್ ಬಿಹಾರಿ ವಾಜಪೇಯಿ ಜಿಯಾಲಜಿಕಲ್ ಝೂನಲ್ಲಿ ಸ್ಪ್ರಿಂಕ್ಲರ್ ಅಳವಡಿಕೆ ಮಾಡಿ ಮೃಗಾಲಯವನ್ನು ತಂಪು ಮಾಡಿದ್ದಾರೆ. ಈ ಬಾರಿಯ ಬೇಸಿಗೆಗೂ ಹೊಸ ಪ್ರಾಣಿಗಳು ಇಲ್ಲಿಗೆ ಆಗಮಿಸಿವೆ. ಮತ್ತಷ್ಟು ಪ್ರಾಣಿಗಳು ಝೂಗೆ ಬರುವ ನಿರೀಕ್ಷೆ ಇದೆ ಅಂತಾರೆ ಝೂನ ಕಾರ್ಯನಿರ್ವಾಹಕ ಅಧಿಕಾರಿಗಳು. ಸಸ್ಯಾಹಾರಿಯಲ್ಲಿ ಬಂದ್ಬಿಟ್ಟು ನಾವು ಸ್ಪ್ರಿಂಕ್ಲರ್ನ ಆಯಾ ಎನ್ಕ್ಲೋಜರ್ ಮುಂದೆ ಕಂಟಿನ್ಯೂಸ್ ಸ್ಪ್ರಿಂಕ್ಲರ್ ಇರುತ್ತೆ, ಹೀಟ್ ಸ್ಟ್ರೆಸ್ ಕಮ್ಮಿ ಆಗಲಿ ಅಂತಂದು. ಆಮೇಲೆ ನಾವು ಹೊಸ ಕಾನ್ಸೆಪ್ಟ್ ಏನು ಮಾಡಿದ್ದೀವಿ ಅಂದರೆ ನಮ್ಮ ಸಫಾರಿಯಲ್ಲಿ ಮಡ್ ಬಾತ್ ಅಂತ ಮಾಡಿದ್ದೀವಿ. ಅಲ್ಲೇನಾಗುತ್ತೆ ಅಂದರೆ ಕರಿಮಣ್ಣನ್ನು ನೆಲದಲ್ಲಿ ಹಾಕಿಬಿಟ್ಟು ನೀರನ್ನ ಪೋಷಣೆ ಮಾಡಿ ಸ್ಟೋರ್ ಆಗಂಗೆ ಮಾಡ್ತೀವಿ. ಸೊ ಹಂಗಾಗೋದ್ರಿಂದ ಏನಾಗುತ್ತೆ ಅಂತಂದರೆ ಅನಿಮಲ್ ಬಂದು ಅದ್ರ ಮೇಲೆ ಕೂಡುತ್ತೆ, ತಣ್ಣಗಿರುತ್ತೆ, ತಂಪಾಗಿರುತ್ತೆ. ಸೊ ಕರಿಮಣ್ಣು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೀರು ಸಿಂಕ್ ಆಗಲ್ಲ, ಭಾಳ ದಿನ ಉಳಿಯುತ್ತೆ.